ಬಿಗ್ ಬಾಸ್ 12ರ ಫಿನಾಲೆ ನಡೀತಾ ಇದೆ ಸದ್ಯಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಸಲ್ಟ್ ಬರುವಂತದ್ದಿದೆ. ಈಗಾಗಲೇ ಏನು ಬೆಳಗ್ಗೆಯಿಂದಲೇ ಸಹ ಸಾಕಷ್ಟು ಜನ ಅಭಿಮಾನಿಗಳು ಜಾಲಿವುಡ್ ಸ್ಟುಡಿಯೋ ಮುಂದೆ ಮುಂಭಾಗದಲ್ಲಿ ಬಂದು ತಮ್ಮ ತಮ್ಮ ಅಂದ್ರೆ ಅಭಿಮಾನಿಗಳು ಜೇಕಾರನ್ನ ಹಾಕ್ತಾ ಇರುವಂತದ್ರ ಜೊತೆಗೆ ಸಂಪೂರ್ಣವಾಗಿ ಜಾಲಿವುಡ್ ಸುತ್ತಮುತ್ತಲೂ ಸಹ ಏನು ಕಟೌಟ್ ಗಳನ್ನ ಹಾಕಿದ್ರು. ಈಗ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದು ಇದು ಗೇಟ್ ನಂಬರ್ 2 ಅಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಸದ್ಯಕ್ಕೆ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಯಾಕಂತಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ಏನು ಬೆಳಿಗ್ಗೆಯಿಂದಲೇ ಬರ್ತಾ ಇದ್ದಾರೆ, ಆದ್ರೂ ಹೆಚ್ಚು ಕಮ್ಮಿ ಆಗ್ಬಹುದು ಅನ್ನುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಏನು ಪೊಲೀಸ್ ಬಂದೋಬಸ್ತನ್ನ ಮಾಡಿರುವಂತದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಅಭಿಮಾನಿಗಳು ಬರ್ತಾ ಇದ್ದಾರೆ, ಅವರನ್ನ ತಡೆ ಹಿಡಿಯೋದಕ್ಕೆ, ಅವರ ಜೇಕಾರವನ್ನ ತಡೆಯೋದಕ್ಕೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಏನು ಕಣ್ಗಾವಲಿನಲ್ಲಿ ಏನು ಅವರ ಕೆಲಸ ಶುರು ಆಗಿರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಅದ್ರ ಜೊತೆಗೆ ಸಾಕಷ್ಟು ಜನ ಅಭಿಮಾನಿಗಳು ಸಹ ಒಳಗೋಗುವುದಕ್ಕೆ ಪ್ರಯತ್ನ ಪಟ್ಟರು. ಸೊ ಸದ್ಯಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್ ಸಹ ಹಿಡಿದೋಯ್ತು. ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅಭಿಮಾನಿಗಳು ಒಂದ್ ಸ್ವಲ್ಪ ಸದ್ಯಕ್ಕೆ ಗೇಟ್ ನಿಂದ ದೂರ ಇದ್ದಾರೆ. ಯಾರಾದ್ರೂ ಗೆಸ್ಟ್ಗಳು, ಸಾಕಷ್ಟು ಜನ ಗೆಸ್ಟ್ಗಳು ಸಹ ಈಗ ಈ ಮನೆಗೆ ಬರ್ತಾ ಇರುವಂತಹದ್ದು ಇವೆಂಟ್ ನಡೀತಾ ಇರೋದ್ರಿಂದಾಗಿ ಸಾಕಷ್ಟು ಜನ ಒಳಗಡೆ ಹೋಗುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನ ತಡೆಯೋದಕ್ಕೆ ಅಂತ ಹೇಳಿ ಪೊಲೀಸರು ಮುಂದಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ರಿಸಲ್ಟ್ ಅನೌನ್ಸ್ ಆಗುವಂತಹದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬದ್ಧತೆಯನ್ನ ತೆಗೆದುಕೊಂಡಿರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಜನ ಏನು ಕಳೆದ ವರ್ಷದ ಕಂಟೆಸ್ಟೆಂಟ್ಸ್ ಗಳಾಗಿರ್ಬೋದು, ಮಾಜಿ ಸ್ಪರ್ಧಿಗಳು ಸಹ ಬರುವಂತ ಸಾಧ್ಯತೆಗಳಿರುತ್ತೆ, ಅಥವಾ ಈ ಇವೆಂಟ್ ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿದ್ಮೇಲೆ ಅವ್ರು ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಎಲ್ಲ ಅಭಿಮಾನಿಗಳು ಅವರ ವೆಹಿಕಲ್ಗೆ ಮುಂದಾಗ್ತಾ ಇರೋ ಫೋಟೋ ಸೆಲ್ಫಿಗೆ ಅಂತ ಮುಂದಾಗ್ತಾ ಇರೋದ್ರಿಂದ ಇಲ್ಲಿ ಆಗ್ತಾ ಇರೋ ನಿಟ್ಟಿನಲ್ಲಿ ಏನು ಪೊಲೀಸರು ಅವರಿಗೆ ಲಾಠಿ ಚಾರ್ಜ್ ಮಾಡುವುದಕ್ಕೆ ಮುಂದಾಗಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಈ ರೀತಿಯಾಗಿ ಅವರು ಮಾಡ್ತಾ ಇದ್ದಾರೆ, ಯಾವುದೇ ವೆಹಿಕಲ್ ಒಳಗಡೆ ಬಿಡುವುದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಸೆಲೆಬ್ರಿಟಿಗಳಿದ್ರೆ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ವೆಹಿಕಲ್ ನ ಹೊರ ಕಳಿಸುವಂತ ಕೆಲಸಗಳಾಗ್ತಾ ಇದಾವೆ. ಯಾಕಂತಂದ್ರೆ ಅಪಾರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಬಾರಿಯ ಬಿಗ್ ಬಾಸ್ ಅಷ್ಟೊಂದು ಅವನ್ನ ಕ್ರಿಯೇಟ್ ಮಾಡಿರುವಂತದ್ದು, ಅಷ್ಟೊಂದು ಕ್ರೇಜ್ ಹೆಚ್ಚು ಮಾಡಿರುವಂತದ್ದು ಈ ಬಾರಿಯ ಬಿಗ್ ಬಾಸ್. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ರಿಸಲ್ಟ್ ಅನೌನ್ಸ್ ಆಗುವ ಕಾರಣದಿಂದಾಗಿ ಸೊ ಸದ್ಯಕ್ಕೆ ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಹಾಗಾಗಿ ಅಭಿಮಾನಿಗಳನ್ನ ತಡೆಯುವಂಥ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಇನ್ನು ರಾತ್ರಿ ಸೆಲೆಬ್ರಿಟಿಗಳು ಹೊರಗೆ ಬಂದ ಮೇಲೆ ಯಾವ ರೀತಿಯಾಗಿರುತ್ತೆ, ವಿನ್ನರ್ ಅನೌನ್ಸ್ ಆದ್ಮೇಲೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿ ಅಭಿಮಾನಿಗಳು ಅನ್ನೋಂಥದ್ದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಾಗಿರೋದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಬೆಂಗಳೂರು.